ಮೈನರ್ ಪ್ರೆಗ್ನೆನ್ಸಿ ಇದ್ದರೆ ಇವನ್ ಅವಳು ಮೈನರ್ ಸೆನ್ಸಿಟಿವ್ ಅಲ್ವಾ ಸರ್? ಈಗ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂತ ಅಂದಾಗ ಯೂಶಲಿ ಒಂದು ಸ್ಟೇಜಲ್ಲಿ ಇದ್ದಾಗ ಓಕೆ ಅಬೋಷನ್ ಮಾಡ್ತೀವಿ ಅಂತಂದ್ರೂ ಕೂಡ ಹೆಣ್ಣಿನ ಮೇಲೆ ಯಾವುದೇ ರೀತಿಯ ಅಂತಹ ದೊಡ್ಡ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಚಿಕ್ಕ ಹುಡುಗಿಯರಿಗೆ ಇನ್ನೂ ಕೂಡ ಅದು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಅಬೋಷನ್ ಮಾಡಿದ್ರೆ ಆ ಹೆಣ್ಣು ಮಗುಗೂ ಕೂಡ ತೊಂದರೆ ಆಗುತ್ತೆ. ಇದು ಡಾಕ್ಟರ್ಸ್ಗೆ ಗೊತ್ತಿರುತ್ತಲ್ವ ಸರ್? ಹೌದು, ಗೊತ್ತಿರುತ್ತೆ. ಮತ್ತು ಇದು ರೂಲ್ ಏನಿದೆ ಅಂದರೆ ಅಪ್ರಾಪ್ತವಾಗಿದ್ದು ಗರ್ಭಧಾರಣೆ ಆಗಿದ್ದರೆ ಅವರು ಸಂಬಂಧಪಟ್ಟಂಥ PHಗೆ ಅವ್ರು ಇನ್ಫಾರ್ಮ್ ಮಾಡಬೇಕು. ಅಲ್ಲಿರೋ ಪ್ರೈವೇಟ್ ಡಾಕ್ಟರ್ಸು ಅವರು ಟ್ರೀಟ್ಮೆಂಟ್ ಮಾಡೋಂಗಿಲ್ಲ, ಅಬಾರ್ಷನ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ನೆಕ್ಸ್ಟು ಅವರು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಿದ ತಕ್ಷಣ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಲ ಮಂಡಳಿ ಅಲ್ಲಿಗೆ ರೆಫರ್ ಮಾಡ್ತಾರೆ. ಅವರು ಅದನ್ನು ತೊಗೊಂಡು ಹೋಗಿ ಕೇಸ್ ಹಾಕ್ತಾರೆ. ಅವ್ರು ಯಾರು ಪ್ರೆಗ್ನೆನ್ಸಿ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಮತ್ತು ಆ ಮಗುನ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾರೆ. ಇದು ಪ್ರೊಸೀಜರ್ ಇರುವಂಥದ್ದು. ಭಾಳ ಜನ ಏನು ಮಾಡ್ಬಿಡ್ತಾರೆ, ನಮ್ಮ ಒಬ್ಬರು ಡಾಕ್ಟ್ರದ್ದು ಇದೇ ಥರ ಆಗಿತ್ತು. ಅವ್ರ ಹತ್ರ ಬಂದು ಗೊತ್ತೇ ಆಗಲ್ಲ ನಮಗೆ ಅವ್ರದ್ದು. ಈಗ ಪೇಷಂಟ್ ಅಂದ ತಕ್ಷಣ 18 ನೋಡಿದರೆ ಗೊತ್ತಾಗುತ್ತೆ ಕೆಲವು ಸಾರಿ, ಏನಕ್ಕೆ ಕೆಲವು ಸಾರಿ ಗೊತ್ತೇ ಆಗಲ್ಲ, ಏಜನ್ನು ನಾವು ತಿಳ್ಕೊಳಕ್ಕಾಗಲ್ಲ. ಆ ಮಗುಗೆ 17 ವರ್ಷ ಆಯಿತು. ಆದರೆ ಇವ್ರು ಏನು ಮಾಡಿದ್ದಾರೆ, ಬರೀ ರೆಫರ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು ವಿಟಮಿನ್ಸು ಅದು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಪೊಲೀಸು ಕರೆದಿರೋವಂಥದ್ದು. ನೋಡಿ, ನೀವು ಅಪ್ರಾಪ್ತೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಅಬಾರ್ಷನ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥದ್ದು ಮಲ್ಟಿವಿಟಾಮಿನು, ಫೋಲಿಕ್ ಆ್ಯಸಿಡು ಇಂಥ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಕರೆದಿದ್ರು. ಅಂದರೆ ಇವ್ರಿಗೆ ಗೊತ್ತಾಗಿಲ್ಲ. ಇವ್ರು ಅಟ್ಲೀಸ್ಟ್ ಡಾಕ್ಟರ್ ಆಗಿರೋನು ಫಸ್ಟ್ ಕೇಳಬೇಕು, ನಿಮ್ದು ಆಧಾರ್ ಕಾರ್ಡ್ ಕೊಡಿ. ನಮಗೆ ಕಣ್ಣಿಗೆ ಡೌಟ್ ಬಂದಾಗ ಅಟ್ಲೀಸ್ಟ್ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಬೋವ್ 18 ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬಿಲೋ 18 ಇದ್ದಾಗ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಯಾವುದಿದೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾವು ಅದನ್ನು ಮಾಹಿತಿ ಕೊಡಬೇಕಾಗಿರೋಂಥದ್ದು.